ಕಂಪನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 2000 rupees ಅಲ್ಲಿ ಸೂಪರ್ ಆಗಿರುವ ಒಂದು TWS ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ದೀರಾ? ಹಾಗಿದ್ರೆ ನಾಯ್ಸ್ ಅವರು ಈ ವಾರ ಫೆಬ್ರವರಿ 28 ಅಮೆಜಾನ್ ಅಂಡ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸೂಪರ್ ಆದ ಒಂದು TWS ನ ಲಾಂಚ್ ಮಾಡ್ತಿದ್ದಾರೆ. ಈ TWS ನಮಗೆ ANC ಕೂಡ ಇದೆ. ಅದು ಯಾವುದು ಅಂದ್ರೆ ನಾಯ್ಸ್ ಅವರ ಬಡೆಕ್ಸ್. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂಡ್ ANC ಇದರಲ್ಲಿ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಬಂದು ನಮಗೆ 2 ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಕಾರ್ಬನ್ ಬ್ಲಾಕ್ ಅಂಡ್ ಸ್ನೋ ವೈಟ್. ನನಗೆ ಸ್ನೋ ವೈಟ್ ನ ಕಳಿಸಿದ್ದಾರೆ. ಇನ್ನ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ನಾಯ್ಸ್ ಬಡೆಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಾವು ನೋಡಬಹುದು ಇಂಡಿಯಾಸ್ ನಂಬರ್ 2 TWS ಕಂಪನಿ ಅಂತ ಮೆನ್ಷನ್ ಮಾಡಿದ್ದಾರೆ. ರಿಷಬ್ ಪಂತ್ ನ ನೋಡಬಹುದು. ಅಂಡ್ ಇಲ್ಲಿ ನಮಗೆ ಪ್ರೌಡ್ಲಿ ಡಿಸೈನ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ನಾಯ್ಸ್ ಬಂದು ಆಕ್ಚುಲಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಂಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನಾವು ಈ ಸೈಡ್ ಅಲ್ಲಿ ನೋಡಬಹುದು. ಇನ್ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 5499 ಇದೆ. ಬಟ್ ನೀವೇನಾದ್ರೂ ಈ TWS ನ ಲಾಂಚ್ ಡೇನೆ ಪರ್ಚೇಸ್ ಮಾಡಿದ್ರೆ ನಮಗೆ 1499 rupeesಗೆ ಈ TWS ಸಿಗುತ್ತೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 2499. ಸೊ ನೀವೇನಾದ್ರೂ ಇಯರ್ಬಡ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಈ TWS ಬಂದು ಅಮೆಜಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಬನ್ನಿ ಈಗ ಪ್ಯಾಕೇಜ್ ಓಪನ್ ಮಾಡೋಣ, TWS ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಒಳಗಡೆ ಇಲ್ಲಿ ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಪ್ಯಾಕೆಟ್ ಇದೆ ಆಕ್ಚುಲಿ ನಮ್ಗಿದು. ಎಸ್, ಆಸ್ ಯೂಶುವಲ್ ನಾಯ್ಸ್ ಸ್ಟಿಕ್ಕರ್ಸ್ ನ ನೋಡಬಹುದು. ನಾವು ರಿಜಿಸ್ಟರ್ ಯುವರ್ ವಾರಂಟಿ, ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ವಾರಂಟಿ ಕಾರ್ಡ್ ಇದು. ಅಂಡ್ ಹೇಗೆ ಈ TWS ನ ರಿಸೆಟ್ ಮಾಡೋದು ಅಂತ ಶಾರ್ಟ್ ಅಂಡ್ ಕ್ರಿಸ್ಪ್ ಆಗಿ ನಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಡೀಟೇಲ್ಡ್ ಇನ್ಫಾರ್ಮೇಶನ್ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಇದರಲ್ಲಿ ಹೇಗೆ TWS ನ ಯೂಸ್ ಮಾಡೋದು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿರ್ತಾರೆ. ಅಂಡ್ ಇನ್ನೊಂದು ಕ್ಯೂಟ್ ಆಗಿರೋ ಇನ್ನೊಂದು ಸ್ಮಾಲ್ ಪ್ಯಾಕೇಜ್ ನ ನೋಡಬಹುದು ಇಲ್ಲಿ ನಾವು. ಸೊ ಈ ಪ್ಯಾಕೇಜ್ ಅಲ್ಲಿ ನಾವು ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ನ ನೋಡಬಹುದು. ವೈಟ್ ಕಲರ್ ಕೇಬಲ್, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಟೈಪ್ ಸಿ ಕೇಬಲ್ ಇದು. ಅಂಡ್ ಹಿಯರ್ ಕಮ್ಸ್ ದ ಮೇನ್ ಪ್ರಾಡಕ್ಟ್ TWS. ಸೊ ಬನ್ನಿ ಫಸ್ಟ್ ಇದನ್ನ ಅನ್ರಾಕ್ ಮಾಡೋಣ. ವಾವ್, ನೋಡೋದಿಕ್ಕೆ ಈ ತರ ಇದೆ. ಇನ್ನ ಈ TWS ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಕಲರ್ ಅಂತೂ ಸೀರಿಯಸ್ಲಿ ಸಖತ್ತು ಎಲಿಗೆಂಟ್ ಆಗಿದೆ. ಸ್ನೋ ವೈಟ್ ಕಲರ್, ಪ್ಯೂರ್ ವೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ TWS ಕೇಸ್ ಓಪನ್ ಮಾಡೋದು ಅಷ್ಟೇ ಸಖತ್ತು ಡಿಫ್ರೆಂಟ್ ಮೆಕ್ಯಾನಿಸಮ್ ನ ಯೂಸ್ ಮಾಡಿದ್ದಾರೆ. ನೋಡಿ, ಕೇಸ್ ಓಪನ್ ಮಾಡ್ತೀನಿ, ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಆಲ್ಮೋಸ್ಟ್ ಕೆಳಗಡೆಯಿಂದ ಕಂಪ್ಲೀಟ್ಲಿ ಕೇಸ್ ಮೇಲೆ ಬಂದಂಗಿರುತ್ತೆ. ಸೊ ಇದು ಯೂನಿಕ್ ಆಗಿ ನನ್ಗನ್ಸ್ತು, ಸಖತ್ತು ಅಟ್ರಾಕ್ಟ್ ಮಾಡುತ್ತು. ಅಂಡ್ ಇನ್ನ ಇಯರ್ಬಡ್ಸ್ ಬಗ್ಗೆ ಸೀರಿಯಸ್ಲಿ ಡೆಫಿನೆಟ್ಲಿ ನಾವು ಮಾತಾಡ್ಲೇಬೇಕು. ಸಖತ್ತು ಡಿಫ್ರೆಂಟ್ ಆಗಿದೆ. ಇಯರ್ಬಡ್ಸ್ ಸ್ಟೆಮ್ ಎಲ್ಲ ನಾವು ನೋಡಬಹುದು. ಸಖತ್ತು ಯೂನಿಕ್ ಅಂಡ್ ಡಿಫ್ರೆಂಟ್ ಆಗಿದೆ. ನೋಡೋದಕ್ಕೆ ಸಖತ್ತು ಕ್ಲಾಸಿಕ್ ಲುಕ್, ಪ್ರೀಮಿಯಂ ಲುಕ್ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಒಂದು ಪ್ರೊಟೆಕ್ಟಿವ್ ಶೀಟ್ ಕೊಟ್ಟಿದ್ದಾರೆ. ಅದನ್ನ ರಿಮೂವ್ ಮಾಡೋಣ ಬನ್ನಿ. ಸ್ಟೆಮ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಅಂಡ್ ಇಯರ್ಬಡ್ಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಓವರಾಲ್ ಆಗಿ ಇನಿಷಿಯಲ್ ಇಂಪ್ರೆಷನ್ ಅಂತೂ ವಾವ್ ಅಂತಾನೆ ಹೇಳ್ಬೋದು. ನಾಯ್ಸ್ ಬಡ್ ಎಕ್ಸ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಕೇಸ್ ನೋಡೋದಕ್ಕೆ ಈ ತರ ಇದೆ. ಕಂಪ್ಲೀಟ್ಲಿ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಕೇಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಹಾಗೆ LED ಲೈಟ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಇನ್ನ ಲಿಡ್ ಓಪನ್ ಮಾಡೋ ಮೆಕ್ಯಾನಿಸಮ್ ಅಂತೂ ಸಖತ್ತು ಡಿಫ್ರೆಂಟ್ ಆಗಿದೆ ಅಂತ ಅನ್ಬೋದು. ನೋಡೋದಕ್ಕೆ ಸಖತ್ತು ಯೂನಿಕ್ ಡಿಸೈನ್ ಕೊಟ್ಟಿದ್ದಾರೆ. ಅಂಡ್ ಹಿಂಜಸ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿದೆ. ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಯರ್ಬಡ್ಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಬಂದು ನಮಗೆ ಮೆಟಲ್ ಸ್ಟೆಮ್ ನ ಕೊಟ್ಟಿದ್ದಾರೆ. ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಅಂಡ್ ಇದ್ರಲ್ಲಿ ನಮಗೆ ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ಈ ಟಿಪ್ ಇಷ್ಟ ಆಗಿಲ್ವಾ, ಬೇರೆ ನೀವು ಚೇಂಜ್ ಕೂಡ ಮಾಡ್ಕೋಬಹುದು ಸಿಲಿಕಾನ್ ಟಿಪ್ಸ್ ನ. ಅಂಡ್ ಇಯರ್ಬಡ್ಸ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ಕೂಡ ಕೊಟ್ಟಿದ್ದಾರೆ. ಸೊ ANC ಕೂಡ ಸಪೋರ್ಟ್ ಮಾಡುತ್ತೆ. ಅಂಡ್ ನಾವು ಇಲ್ಲಿ ಕೆಳಗಡೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಪಾಯಿಂಟ್ ಕೂಡ ನೋಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಈಸಿಲಿ ನಾವು ಕೇಸ್ ಅಲ್ಲಿ ವಿತೌಟ್ ಎನಿ ಹರ್ಡಲ್ಸ್ ಈಸಿಯಾಗಿ ಈ ತರ ಪ್ಲೇಸ್ ಮಾಡಬಹುದು. ಸೊ ಓವರಾಲ್ ಆಗಿ ಕೇಸ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇನ್ನು ಈ TWS ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಓವರ್ ಆಲ್ ಕೇಸ್ ವೇಟ್ ಬಂದು ನಮಗೆ ಜಸ್ಟ್ 30.8 grams ಮಾತ್ರ ಕೊಟ್ಟಿದ್ದಾರೆ. ಸಿಂಗಲ್ ಇಯರ್ಬಡ್ ವೇಟ್ ಬಂದು ನಮಗೆ 4.2 grams ಇದೆ. ತುಂಬಾನೇ ಲೈಟ್ ವೇಟ್ ಅಂತ ಹೇಳ್ಬೋದು. ಸಖತ್ತು ಲೈಟ್ ಆಗಿದೆ, ಈಸಿ ಕಾಂಪ್ಯಾಕ್ಟ್ ಆಗಿ ನಾವು ಕ್ಯಾರಿ ಮಾಡಬಹುದು. ಇದ್ರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಕೊಟ್ಟಿದ್ದಾರೆ. ಬ್ಲೂಟೂತ್ ರೇಂಜ್ ಬಂದು ಅಪ್ ಟು 10 meters ವರೆಗೂ ಇದೆ. ಈ TWS ಬಂದು ನಮಗೆ IPX4 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಅಂಡ್ ಇದ್ರಲ್ಲಿ ನಮಗೆ 12mm ಡ್ರೈವರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನ ನಮಗೆ ಇಯರ್ಬಡ್ಸ್ ಅಲ್ಲಿ ಕ್ವಾಡ್ ಮೈಕ್ ಸೆಟಪ್ ನ ನಾವು ನೋಡಬಹುದು. ಸೊ ಇದರಿಂದ ನಮಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ. ಹಾಗೆ ಇದು ANC ಕೂಡ ಸಪೋರ್ಟ್ ಮಾಡುತ್ತೆ ಅಪ್ ಟು 25 dB ವರೆಗೂ. ಅಂಡ್ ಇದರಲ್ಲಿ ನಾವು 3 ಮೋಡ್ಸ್ ನ ನೋಡಬಹುದು. ANC ಮೋಡ್, ಟ್ರಾನ್ಸ್ಪರೆನ್ಸಿ ಮೋಡ್ ಅಂಡ್ ನಾರ್ಮಲ್ ಮೋಡ್. ಇನ್ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕಂಪ್ಲೀಟ್ ಕೇಸ್ ಚಾರ್ಜ್ ಆಗೋಕೆ ನಮಗೆ 90 minutes ಆಗುತ್ತೆ. ಒನ್ಸ್ ಕಂಪ್ಲೀಟ್ಲಿ ಚಾರ್ಜ್ ಆದ್ಮೇಲೆ ನಾವು 5 times ವರೆಗೂ ಇಯರ್ಬಡ್ಸ್ ನ ನಾವು ಚಾರ್ಜ್ ಮಾಡಬಹುದು. ಅಂಡ್
ವಿತೌಟ್ ANC ಬಂದು ನಮಗೆ ಪ್ಲೇ ಟೈಮ್ ಬಂದು 35 hours ವರೆಗೂ ಇದೆ. ವಿತ್ ANC ಪ್ಲೇ ಟೈಮ್ ಬಂದು ನಮಗೆ 28 hours ವರೆಗೂ ನಮಗೆ ಪ್ಲೇ ಟೈಮ್ ಬರುತ್ತೆ. ಇನ್ನು ಸಿಂಗಲ್ ಇಯರ್ಬಡ್ ಪ್ಲೇ ಟೈಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ವಿತ್ ANC ನಮಗೆ ವಿತೌಟ್ ANC ನಮಗೆ 7 hours ವರೆಗೂ ಪ್ಲೇ ಟೈಮ್ ಬರುತ್ತೆ. ಅದೇ ವಿತ್ ANC ಅಂದ್ರೆ ನಮಗೆ 5.5 hours ವರೆಗೂ ಪ್ಲೇ ಟೈಮ್ ಬರುತ್ತೆ. ಇದು ಇನ್ಸ್ಟಾ ಚಾರ್ಜ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ 10 minutes ಚಾರ್ಜ್ ಮಾಡಿದ್ರೆ ಸಾಕು, ನಾವು 120 minutes ವರೆಗೂ ನಾವು ಹಾಡುಗಳನ್ನ ಕೇಳಬಹುದು. ಪ್ಲೇ ಟೈಮ್ ಕೂಡ ತುಂಬಾನೇ ಚೆನ್ನಾಗಿದೆ. ಓವರ್ ಆಲ್ ಸ್ಟ್ಯಾಂಡ್ ಬೈ ಟೈಮ್ ಬಂದು ನಮಗೆ 500 hours ಇದೆ. ಸೊ ಬನ್ನಿ ಈಗ ನಾಯ್ಸ್ ಅವರ ಬಡ್ ಎಕ್ಸ್ ನ ಮೊಬೈಲ್ಗೆ ಪೇರ್ ಮಾಡೋಣ. ಪೇರ್ ಮಾಡೋ ಪ್ರೊಸೆಸ್ ತುಂಬಾನೇ ಸಿಂಪಲ್. ಫಸ್ಟ್ ನಾವು ಪೇರ್ ಮಾಡಬೇಕು ಅಂದ್ರೆ ಯಾವತ್ತೂ ಅಷ್ಟೇ ಲಿಡ್ ಈ ತರ ಓಪನ್ ಮಾಡಿರ್ಬೇಕು ಅಂಡ್ LED ಲೈಟ್ ಬ್ಲಿಂಕ್ ಆಗ್ತಿರ್ಬೇಕು, ಆಗ ಅದು ಪೇರಿಂಗ್ ರೆಡಿ ಇದೆ ಅಂತ ಅರ್ಥ. ಸೊ ಈಗ ನಾವು ಮೊಬೈಲ್ ಅಲ್ಲಿ ಬ್ಲೂಟೂತ್ ಹೋದ್ರೆ ಅವೈಲೇಬಲ್ ಡಿವೈಸಸ್ ಅಲ್ಲಿ ನಾವು ನೋಡಬಹುದು ನಾಯ್ಸ್ ಬಡ್ ಎಕ್ಸ್ ಅಂತ ಬಂದಿರೋದು. ಸೊ ಈಗ ನಾನು ನಾಯ್ಸ್ ಬಡ್ ಎಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಸೊ ಪೇರಿಂಗ್ ಅಂತ ತೋರಿಸ್ತಿದೆ ಅದು. ಅಂಡ್ ನಮಗೆ ಪೇರಿಂಗ್ ರಿಕ್ವೆಸ್ಟ್ ಕೂಡ ಬಂದಿದೆ. ಅಲೋ ಆಕ್ಸೆಸ್ ಟು ಯುವರ್ ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಲಾಗ್ಸ್ ಅಲೋ ಮಾಡಿ ಈಗ ಪೇರ್ ಕೂಡ ಮಾಡ್ತಾ ಇದೀನಿ. ಎಸ್, ಇನ್ ಯೂಸ್ ಪೇರ್ ಕೂಡ ಆಗಿದೆ. ಇನ್ ಯೂಸ್ ಬ್ಯಾಟರಿ ಪರ್ಸೆಂಟೇಜ್ ನಮಗೆ 100% ಇದೆ. ಸೀರಿಯಸ್ಲಿ ತುಂಬಾನೇ ಸಿಂಪಲ್ ಅಂಡ್ ತುಂಬಾ ಫಾಸ್ಟ್ ಆಗಿ ಪೇರಿಂಗ್ ಆಯ್ತು. ಸೊ ಬನ್ನಿ ಈಗ ನಾಯ್ಸ್ ಅವರ ಈ TWS ನ ವೇರ್ ಮಾಡೋಣ. ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಯೂಶಲಿ ನಾನು ಡೈಲಿ ಡೇ ಟು ಡೇ ಆಕ್ಟಿವಿಟೀಸ್ಗೆ ನಾಯ್ಸ್ ಅವರ TWS ನೇ ನಾನು ಯೂಸ್ ಮಾಡ್ತಿರೋದು. ಮೀಟಿಂಗ್ಸ್ಗಾಗಿರ್ಬೋದು, ಝೂಮ್ ಕಾಲ್ಸ್ಗಾಗಿರ್ಬೋದು, ಆ್ಯಂಡ್ ಈವನ್ ನಾನು ವರ್ಕೌಟ್ಸ್ ಮಾಡುವಾಗ, ಜಾಗಿಂಗ್ ಮಾಡುವಾಗ, ಏನಾದರೂ ಎಕ್ಸಸೈಸ್ ಮಾಡುವಾಗ ಆರಾಮಾಗಿ TWS ನ ವೇರ್ ಮಾಡಿಕೊಂಡು ಎಷ್ಟೊಂದು ಹಾಡುಗಳೆಲ್ಲ ಕೇಳ್ತಾ ಇರ್ತೀನಿ. ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಎಸ್, ಈಗೂ ಅಷ್ಟೇ ಈ TWS ನ ವೇರ್ ಮಾಡಿದ್ರೆ ಸಾಕತ್ತು ಒಂದೇ ಸಿಟ್ಟಿಂಗ್ ಅಲ್ಲಿ ಪ್ರಾಪರ್ ಆಗಿ ಫಿಟ್ ಆಯ್ತು ಅಂಡ್ ತುಂಬಾನೇ ಕಂಫರ್ಟಬಲ್ ಆಗಿದೆ. ವೇರ್ ಮಾಡಿದ ತಕ್ಷಣ ಆಚೆ ಕಡೆ ನಾಯ್ಸ್ ಅಲ್ಲಿ ಆಲ್ಮೋಸ್ಟ್ ಬ್ಲಾಕ್ ಆಗಿದೆ. ತುಂಬಾ ಕಂಫರ್ಟಬಲ್ ಆಗಿ ನನ್ನ ಇಯರ್ಸ್ಗೆ ಫಿಟ್ ಆಗಿದೆ. ನೋಡಿ ಎಷ್ಟು ನನ್ನ ತಲೆಲ್ಲ ಆಡಿಸಿದ್ರು ಅದು ಬೀಳ್ತಾ ಇಲ್ಲ, ಪ್ರಾಪರ್ ಆಗಿ ಫಿಕ್ಸ್ ಆಗಿದೆ. ಫ್ರೆಂಡ್ಸ್ ಬನ್ನಿ ಈಗ ಈ TWS ಅಲ್ಲಿ ಕೆಲವೊಂದು ಸಾಂಗ್ಸ್ ನ ಕೇಳೋಣ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಫಸ್ಟ್ ನಾನು ವಿತೌಟ್ ANC ಹಾಡುಗಳನ್ನ ಕೇಳ್ತೀನಿ. ಈಗ ANC ನ ಆನ್ ಮಾಡ್ತಾ ಇದ್ದೀನಿ. ಸೀರಿಯಸ್ಲಿ ಹಾಡುಗಳಂತೂ ಕ್ರೇಜಿಯಾಗಿ ಕೇಳಿಸ್ತಿದೆ. ಆಡಿಯೋ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ANC ಆನ್ ಮಾಡಿದ್ಮೇಲೆ ಅಂತೂ ಆಚೆ ಕಡೆ ನಡೆಯೋದು ಏನೂ ಕೇಳಿಸಲ್ಲ. ಆ ವೋಕಲ್ ಕ್ಲಾರಿಟಿ ಆಗಿರ್ಬೋದು, ಆ ಡೀಟೇಲ್ಸ್ ಎಲ್ಲ ಇನ್ನೂ ಕ್ಲಿಯರ್ ಆಗಿ ಕೇಳಿಸುತ್ತೆ. ಫಸ್ಟ್ ನಾನು 70% ವಾಲ್ಯೂಮ್ ಅಲ್ಲಿ ಹಾಡುಗಳು ಕೇಳಿದಾಗ ನನಗೆ ವೋಕಲ್ ಕ್ಲಾರಿಟಿ ಆಗಿರ್ಬೋದು, ಆ ಡೀಟೇಲಿಂಗ್ ಎಲ್ಲ ತುಂಬಾನೇ ಇಷ್ಟ ಆಯಿತು. ಎಲ್ಲೋ ಒಂದು ಸ್ವಲ್ಪ ಬೇಸ್ ಕಮ್ಮಿ ಆಯಿತು ಅಂತ ನನಗನ್ನಿಸ್ತು. ಬಟ್ 100% ಅಲ್ಲಿ ಕೇಳಿದಾಗಲೂ ಅಷ್ಟೇ ಇನ್ನೂ ಪ್ಲೆಸೆಂಟ್ ಆಗಿ ಹಾಡುಗಳು ಕೇಳಿಸ್ತು. ಆ್ಯಂಡ್ ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಟ್ರೆಬಲ್ ಚೆನ್ನಾಗಿತ್ತು. ಬೇಸ್ ಅಷ್ಟೊಂದು ನನಗೆ ಪಂಚಿ ಆಗಿರಲಿಲ್ಲ ಅಂತ ಅನಿಸ್ತು. ನಾನೇನು ಅಷ್ಟು ಪರ್ಸನಲಿ ಅಷ್ಟೊಂದು ಬೇಸ್ ಏನು ಇಷ್ಟಪಡಲ್ಲ. ನನಗೆ ಪ್ಲೆಸೆಂಟ್ ಆಗಿ ಸಖತ್ತು ಕಂಫರ್ಟಬಲ್ ಆಗಿ ವಿತೌಟ್ ಎನಿ ಇರಿಟೇಷನ್ ಹಾಡುಗಳು ಕೇಳಿಸ್ಕೊಂಡ್ರೆ ಸಾಕು. ಬಟ್ ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಬೇಸ್ ಲೆವೆಲ್ಸ್ಗೆ ಇಲ್ಲೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಬೋದು. ಓವರ್ ಆಗಿ ಕ್ವಾಲಿಟಿ ಚೆನ್ನಾಗಿದೆ, ವೋಕಲ್ ಕ್ಲಾರಿಟಿ ಸಖತ್ತು ಪ್ಲೆಸೆಂಟ್ ಆಗಿ ಕೇಳಿಸುತ್ತೆ. ಈ ಇಯರ್ಬಡ್ಸ್ ಅಲ್ಲಿ ನಮಗೆ 3 ಮೋಡ್ಸ್ ಇದೆ: ನಾರ್ಮಲ್, ANC ಅಂಡ್ ಟ್ರಾನ್ಸ್ಪರೆನ್ಸಿ ಮೋಡ್. ಈಗ ನಾರ್ಮಲ್ ಮೋಡ್ ಅಲ್ಲಿ ಇದೆ. ಸೊ ನಾರ್ಮಲ್ ಮೋಡ್ ಅಲ್ಲಿ ಇದ್ರೆ ಆಲ್ರೆಡಿ ನಮಗೆ ಇಯರ್ಬಡ್ಸ್ ಅಲ್ಲಿ 4 ಕ್ವಾಡ್ ಮೈಕ್ಸ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ANC ಸಪೋರ್ಟ್ ಮಾಡುತ್ತೆ. ಒನ್ಸ್ ವೇರ್ ಮಾಡಿದ ತಕ್ಷಣ ಆಚೆ ಕಡೆ ನಾಯ್ಸ್ ಎಲ್ಲ ಆಲ್ಮೋಸ್ಟ್ ಬ್ಲಾಕ್ ಆಗುತ್ತೆ. ಬಟ್ ಸ್ವಲ್ಪ ನಮಗೆ ಟ್ರಾಫಿಕ್ ಸೌಂಡ್ಸ್ ಎಲ್ಲ ಕೇಳುತ್ತೆ. ಬಟ್ ನಾವು ರೈಟ್ ಸ್ಟೆಮ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ANC ಆಕ್ಟಿವೇಟ್ ಆಗುತ್ತೆ. ANC ಒನ್ಸ್ ಆಕ್ಟಿವೇಟ್ ಆದ್ರೆ ಸಾಕು, ಆಚೆ ಕಡೆ ಏನ್ ನಡೀತಾ ಇದೆಯೋ ಅದು ಕಂಪ್ಲೀಟ್ಲಿ ಕೇಳಿಸೋದಿಲ್ಲ. ಟ್ರಾಫಿಕ್ ಸೌಂಡ್ಸ್ ಅಂತೂ ಅಪ್ ಟು 25 dB ವರೆಗೂ ಸೀರಿಯಸ್ಲಿ ಏನು ಕೇಳಿಸೋದಿಲ್ಲ. ಇನ್ನು ಆಡಿಯೋ ಕೇಳಿದ್ರೆ ಸಾಕು, ಆಚೆ ಕಡೆ ಕಂಪ್ಲೀಟ್ಲಿ ಬ್ಲಾಕ್ ಅಂತಾನೆ ಹೇಳ್ಬೋದು. ನಾಯ್ಸ್ ಎಲ್ಲ ಏನು ಕೇಳಿಸಲ್ಲ. ಇನ್ನು ಮತ್ತೆ ನಾವು ರೈಟ್ ಸ್ಟೆಮ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಟ್ರಾನ್ಸ್ಪರೆನ್ಸಿ ಮೋಡ್ ಆಕ್ಟಿವೇಟ್ ಆಗುತ್ತೆ. ಸೊ ಇಲ್ಲಿ ಆಚೆ ಕಡೆ ಅವರು ಏನ್ ಮಾತಾಡ್ತಾ ಇದಾರೋ ಅದು ನಿಮ್ಗೆ HD ಕ್ವಾಲಿಟಿಯಲ್ಲಿ ಕೇಳಿಸ್ಕೋಬೇಕಾ, ಈ ಮೋಡ್ ಶಿಫ್ಟ್ ಆದ್ರೆ ಸಾಕು. ಇನ್ನು ಇಯರ್ಬಡ್ಸ್ ಟಚ್ ಕಂಟ್ರೋಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಏನೆಲ್ಲ ಟಚ್ ಕಂಟ್ರೋಲ್ಸ್ ಇದೆ ಅದು ನಾನು ಸ್ಕ್ರೀನ್ ಅಲ್ಲಿ ಲಿಸ್ಟ್ ಡೌನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ನಾನು ಆಕ್ಚುಲಿ ನಾಯ್ಸ್ ಅವರ ಇಯರ್ಬಡ್ಸ್ ನ ತುಂಬಾ ದಿನದಿಂದನೇ ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀನಿ. ಟಚ್ ಕಂಟ್ರೋಲ್ಸ್ ಎಲ್ಲ ಆಕ್ಚುಲಿ ತುಂಬಾನೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ಈ ಇಯರ್ಬಡ್ಸ್ ಅಲ್ಲೂ ಅಷ್ಟೇ ಟಚ್ ಕಂಟ್ರೋಲ್ ಎಲ್ಲ ಸಖತ್ತು ಎಫಿಷಿಯಂಟ್ ಅಂಡ್ ಸಖತ್ತು ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಫ್ರೆಂಡ್ಸ್, ಈ ವಿಡಿಯೋನ ಆಡಿಯೋ ಕ್ವಾಲಿಟಿ ಬಂದು ನಾಯ್ಸ್ ಬಡ್ ಎಕ್ಸ್ ಓವರ್ ಆಗಿ ನಾಯ್ಸ್ ಅವರ ಬಡ್ ಎಕ್ಸ್ TWS ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ಅಂಡರ್ 2000 rupees ಅಲ್ಲಿ ಒಳ್ಳೆ TWS ನ ನೋಡ್ತಿದ್ರೆ, ಅದು ವಿತ್ ANC ಇರೋದನ್ನ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಇದ್ರಲ್ಲಿ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ. ಫಸ್ಟ್ ಆಫ್ ಆಲ್ ನಾಯ್ಸ್ ಬ್ರ್ಯಾಂಡ್, ಅದಾದ್ಮೇಲೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಅಂಡ್ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ಆಡಿಯೋ ಕ್ವಾಲಿಟಿ ಅಂತೂ ಸಖತ್ತು ಕ್ಲಿಯರ್ ಅಂಡ್ ಪ್ಲೆಸೆಂಟ್ ಆಗಿ ಕೇಳಿಸ್ತಿದೆ. ಅಂಡ್ ANC ಬಂದು ಅಪ್ ಟು 25 dB ವರೆಗೂ ನಮಗೆ ಸಪೋರ್ಟ್ ಮಾಡುತ್ತೆ. ಎಸ್, ಇದ್ರಲ್ಲಿ ನಮಗೆ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡಬೇಕು ಅಂದ್ರೆ ಬೇಸ್
ಬೇಸ್ ಲವರ್ಸ್ಗೆ ಈ TWS ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದ್ರೆ ಬೇಸ್ ಅಷ್ಟೊಂದು ಪಂಚಿ ಆಗಿಲ್ಲ, ಇದೆ ಬಟ್ ಅಷ್ಟೊಂದು ಪಂಚಿ ಆಗಿಲ್ಲ, ಸ್ವಲ್ಪ ಬೇಸ್ ಕಮ್ಮಿ ಆಯ್ತು ಅಂತ ನನ್ಗನ್ಸ್ತು. ಬಟ್ ಓವರ್ ಆಗಿ ನೀವೇನಾದ್ರೂ ಒಂದು ಡಿಸೈನ್ಗೆ ಒಂದು ಬ್ರ್ಯಾಂಡ್ ಚೆನ್ನಾಗಿರ್ಬೇಕು, ಸಖತ್ತು ಆಡಿಯೋ ಎಲ್ಲ ಸಖತ್ತು ಕ್ಲಿಯರ್ ಆಗಿ ಕೇಳಿಸ್ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಈ TWS ನ ಆಫ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.